ಓಂ ಶಾಂತಿ. ಡೇಟ್ ಆಗಿದೆ 6 ಜೂನ್ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಮಾನತಾ ಔರ್ ಸಮೀಪತಾ. ಎಷ್ಟು ಬಾಪ್ದಾದರವರ ಸಮಾನ ಆಗ್ತೀವೋ ಅಷ್ಟು ಸಮೀಪ ಆಗ್ತೀವೋ, ಎಷ್ಟು ಸಮೀಪ ಹೋಗ್ತೀವೋ ಅಷ್ಟು ಸಮಾನ ಆಗ್ತೀವಿ. ಎರಡೂ ಇರ್ತಾವೆ. जीवन की नैया को पार लगाने वाले, ಜೀವನ್ ಕಿ ನೈಯ, ಜೀವನದ ಹಡಗನ್ನು ಈ ಕಡೆ ಈ ದಂಡೆಯಿಂದ ಆ ದಂಡೆಗೆ ಪಾರು ಮಾಡುವಂಥವ್ರು ಯಾರೋ? ಶಿವಬಾಬಾ. ಸಿದ್ಧ ಸ್ವರೂಪ್, ಲೈಟ್ ಮೈಟ್ ರೂಪ್, ದಿಲಾರಾಮ್ ಬಾಪ್ ಬೋಲೆ. ಬಾಬಾ ಹೇಳ್ತಾರೆ, ಆಶ್ ಬಾಪ್ ದಾದಾ ಕಿಸ್ಕೋ ದೇಖ್ ರಹೇ ಹೇ. ಇಂದು ಬಾಪ್ ದಾದಾ ಯಾರನ್ನು ನೋಡ್ತಿದ್ದಾರೆ? जैसे बाप के भिन्न भिन्न कर्तव्यों के कारण अनेक नाम गाए हुए हैं. ಹೇಗೆ ಶಿವಬಾಬಾ ಅನೇಕ ಕರ್ತವ್ಯಗಳನ್ನು ಮಾಡಿದಾರಲ್ಲ ಬಾಬಾ, ಆ ಕರ್ತವ್ಯಗಳಿಗೆ ಅನುಸಾರವಾಗಿ ಬಾಬಾಗೆ ಏನು ಮಾಡಿದ್ದಾರೆ? ಹೆಸರನ್ನು ಇಟ್ಟಿದ್ದಾರೆ. ವೈಸೆ ಹಿ ಬಚ್ಚೋಂ ಕೆ ಅನೇಕ ನಾಮ್ ಗಾಯೆ ಹುಯೆ. ಹಾಗೆ ನಿಮಗೂ ಮಕ್ಕಳೇ, ನಿಮ್ಮನ್ನು ಕೂಡ ನಿಮ್ಮ ಕರ್ತವ್ಯಕ್ಕೆ ಅನುಸಾರವಾಗಿ ಗಾಯನ ಇದೆ. ಸಂತೋಷ ಕೊಟ್ಟರೆ ಸಂತೋಷಿ ಮಾತಾ ಅಂತಾರೆ, ಶಕ್ತಿಗಳನ್ನು ಕೊಟ್ಟರೆ ಶಕ್ತಿ ಅಂತಾರೆ, ವಿಕಾರಗಳನ್ನು ಧ್ವಂಸ ಮಾಡಿದರೆ ದುರ್ಗಾ ಅಂತಾರೆ. ಅದಲ್ಲ, ಯಾರ್ಯಾರು ಏನೇನು ಕರ್ತವ್ಯಗಳನ್ನು ಮಾಡಿ ಹೋಗಿದ್ದಾರೋ ಕರ್ತವ್ಯಕ್ಕೆ ಅನುಸಾರವಾಗಿ ಏನಿದಾವು ಹೆಸರು ನಿಮಗಿದಾವು, ಬಾಬಾಗೂ ಹಾಗೆ ಇದ್ದಾವೆ. ಬಾಬಾ ಹೇಳ್ತಾರೆ, ಆಶ್ ಕಿಸ್ ರೂಪ್ ಮೇ ದೇಖ್ ರಹೇ ಹೇ ಯಹ ಜಾನ್ ಸಕ್ತೆ ಹೋ. ಬಾಬಾ ಇವತ್ತು ನಿಮ್ಮನ್ನು ಯಾವ ರೂಪದಲ್ಲಿ ನೋಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಏನು? ಸಂಕಲ್ಪ ಕಿ ಪರಖ್ ಕರ್ ಸಕ್ತೆ ಹೋ. ಸಂಕಲ್ಪದಿಂದ ಪರಖ ಮಾಡ್ಕೊಳ್ಳಿಕ್ಕೆ ಆಗ್ತಿದೇನು? ಆಶ್ ಬಾಪ್ ದಾದಾ ಅಪ್ನಿ ಮಣಿಯೋಂ ಕೋ ದೇಖ್ ರಹೇ ಹೇ. ಬಾಬಾ ನಮ್ಮನ್ನು ಇವತ್ತು ಯಾವ ರೂಪದಲ್ಲಿ ನೋಡ್ತಿದ್ದಾರೆ? ಮಣಿ ಅಂತ ನೋಡ್ತಿದ್ದಾರೆ. ಕೋಯಿ ಮಸ್ತಕ್ ಮಣಿ ಹೇ, ಕೋಯಿ ಗಲೆ ಕಿ ಮಣಿ ಹೇ, ಔರ್ ಕೋಯಿ ಹೃದಯ ಮಣಿ ಹೇ. ಕೆಲವರು ಮಸ್ತಕದ ಮಣಿಯಾಗಿದ್ದಾರೆ, ಇನ್ನು ಕೆಲವರು ಹೃದಯದ ಮಣಿಯಾಗಿದ್ದಾರೆ, ಇನ್ನು ಕೆಲವರು ಕೊರಳಿನ ಮಣಿಯಾಗಿದ್ದಾರೆ ಅಂತಾರೆ ಬಾಬಾ. ತೀನೋ ಪ್ರಕಾರ ಕಿ ಮಣಿಯೋಂ ಕೋ ದೇಖ್ ಹರ್ಷಿತ್ ಹೋ ರಹೇ ಹೇ ಬಾಬಾ. ಮೂರು ಪ್ರಕಾರದ ಮಣಿಗಳನ್ನು ನೋಡಿ ಬಾಬಾ ಹರ್ಷಿತ ಆಗಿದ್ದಾರೆ. ಮಸ್ತಕ್ ಮಣಿ, ಗಲೆಕೆ ಮಣಿ, ಇನ್ನೊಂದು ಹೃದಯ ಮಣಿ. आप सभी भी अपने को मणि समझते हो ना? ನೀವೆಲ್ಲರೂ ಹಾರಿನ ಮಣಿ ಅಂತ ಅಂದ್ಕೊಂಡಿದ್ದೀರೇನು? ಯಹ ಮಣಿಯೋಂ ಕಾ ಸಂಗಠನ್ ಹೇ. ನೋಡ್ರಿ ಬಾಬಾ, ಇಂಥ ಸಂಘಟನೆ ಇದು, ಮಣಿಗಳ ಸಂಘಟನೆ. ಮಣಿಯೋ ಮೇ ಶ್ರೇಷ್ಠ ಮಣಿ ಕೌನ್ ಹೇ? ಎಲ್ಲ ಮಣಿಗಳಲ್ಲಿ ಶ್ರೇಷ್ಠ ಮಣಿ ಯಾವುದಾಗಿದೆ? यह भी हर एक अपने को जान सकते हैं कि मैं फर्स्ट नंबर की मणि हूँ या सेकेंड व थर्ड नंबर की मणि हूँ. ಪ್ರತಿಯೊಬ್ಬರು ತಾವು ತಮ್ಮನ್ನು ತಿಳ್ಕೋಬಹುದು. ಫಸ್ಟ್ ನಂಬರ್ ಮಣಿ ಇದ್ದೀನೋ, ಸೆಕೆಂಡ್ ನಂಬರ್ ಮಣಿ ಇದ್ದೀನೋ, ಥರ್ಡ್ ನಂಬರ್ ಮಣಿ ಇದ್ದೀನೋ. ಫಸ್ಟ್ ನಂಬರ್ की ವಿಶೇಷತಾ क्या है उसको जानते हो? ಫಸ್ಟ್ ನಂಬರ್ ಮಣಿಯ ವಿಶೇಷತೆ ಏನು ಗೊತ್ತಾ ನಿಮಗೆ? ಫಸ್ಟ್ ನಂಬರ್ के मस्तक मणि, उस मस्तक मणि की दो विशेषताएं हैं. ಫಸ್ಟ್ ನಂಬರ್ ಮಣಿ ಯಾರಿದ್ದಾರೋ ಅವರ ವಿಶೇಷತೆಗಳು ಎರಡು. ಏನು? ಸ್ವಯಂ ಕೆ ಸ್ವರೂಪೋं की ವಿಶೇಷತಾएं तो सहज जान सकते हो. ಸ್ವಯಂ ಕೆ ಸ್ವರೂಪೋಂ ಕಿ, ನಮ್ಮ ಸ್ವರೂಪದ ವಿಶೇಷತೆಗಳನ್ನು ತಿಳ್ಕೊತೀರಾ? ಅಬ್ ಸಿರ್ಫ್ ಜಾನನಾ ಹಿ ನಹೀ ಹೈ ಬಲ್ಕಿ ಯಹ देखो कि उन विशेषताओं के स्वरूप कहाँ तक बने हो. ಈ ವಿಶೇಷತೆಗಳು ಇದಾವು ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದರ ಸ್ವರೂಪ ಎಷ್ಟಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಎಲ್ಲಿ ತನಕ ಆಗಿದ್ದೀರಾ? जिनका जो स्वरूप होता है उनको वर्णन करना सहज होता है. ಯಾರ ಸ್ವರೂಪ ಹೆಂಗಿದೆಯೋ ಅದಕ್ಕನುಸಾರವಾಗಿ ವರ್ಣನ ಮಾಡೋದು ಸಹಜ ಆಗ್ತದೆ. मैं कौन हूँ, ನಾನು ಯಾರು? कैसी हूँ, ನಾನು ಹೆಂಗಿದ್ದೀನಿ? वह भी तो वर्णन करना है. सिर्फ दो विशेषताएं पूछ रहे हैं,
ಕೇವಲ 2 ವಿಶೇಷತೆಗಳನ್ನು ಬಾಬಾ ಕೇಳ್ತಿದ್ದಾರೆ. ಹೇ ತೋ ಬಹುತ್ ಲೇಕಿನ್ ಸಿರ್ಫ್ 2 ಹಿ ಪೂಚ್ ರಹೆ ಹೈ. ವಿಶೇಷತೆಗಳಂತೂ ಸಾಕಷ್ಟಿದ್ದಾವೆ, ಆದರೆ ನಾನು 2 ವಿಶೇಷತೆಗಳನ್ನು ಕೇಳ್ತಾ ಇದ್ದೀನಿ. ಭಿನ್ನ ಭಿನ್ನ ವಿಚಾರ ನಿಕ್ಲೆ. ಏನೇನೋ ವಿಶೇಷತೆಗಳನ್ನು ಹೇಳಿದರು ಅಲ್ಲಿ. ಮಸ್ತಕ್ ಮಣಿ ಕಿ 2 ವಿಶೇಷತಾಯೇ ಯೇ ಹೇ. ಮಸ್ತಕ್ ಮಣಿ ನಂಬರ್ 1 ಮಸ್ತಕ್ ಮಣಿ, ಫಸ್ಟ್ ನಂಬರ್ನಲ್ಲಿರ್ತಕ್ಕಂಥ ಮಣಿಯ ವಿಶೇಷತೆಗಳು ಮುಖ್ಯವಾಗಿ 2 ಇವಾಗಿದ್ದಾವೆ. ಏನು ಅಂತಂದರೆ, ಏಕ್ ಸಮಾನತಾ और दूसरी समीपता. फर्स्ट नंबर विशेषते ಏನು? बाप समान, बाप के समीप. बाप दादा के समान, इसमें आप सभी की बताई हुई बातें आ जाती हैं. ಬಾಪ್ ದಾದಾರವರ ಸಮಾನ ಎಂತಂದ್ರೆ ಏನು? ನೀವೇನು ಇಷ್ಟೊತ್ತನ ಏನೇನೋ ಹೇಳಿದ್ರಲ್ಲ ಅದರಲ್ಲಿ ಬರ್ತದೆ. ಬಾಪ್ ದಾದಾ ಲೈಟ್ और ಮೈಟ್ ರೂಪ್ ಹೇನಾ. ಬಾಪ್ ದಾದಾ ಹೆಂಗಿದ್ದಾರೆ? ಲೈಟ್ ಇದ್ದಾರೆ, ಹಗುರಿದ್ದಾರೆ, ಮತ್ತು ಶಕ್ತಿ ಇದೆ. ಎಲ್ಲಿ ಲೈಟ್ನೆಸ್ ಇರ್ತದೋ ಅಲ್ಲಿ ಹೆಚ್ಚೆಚ್ಚು ಶಕ್ತಿ. ಆಟಮ್ ಹೆಂಗಿರ್ತದೆ? ಪರಮಾಣು ಎಷ್ಟು ಸೂಕ್ಷ್ಮ ಅಷ್ಟು ಅದರಲ್ಲಿ ಇರ್ತದೆ ಶಕ್ತಿ. ಅದಕ್ಕೆ ನಾವೇನು ಮಾಡಬೇಕು? ಎಷ್ಟು ಸಾಧ್ಯವೋ ಅಷ್ಟು ಸೂಕ್ಷ್ಮ 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 ಆಗಬೇಕು. ಎಷ್ಟು ಸೂಕ್ಷ್ಮ ಆಗ್ತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿ ಶಕ್ತಿ ಬರ್ತಾ ಹೋಗ್ತದೆ. लाइट और माइट रूप में है ना, तो बाप समान अर्थात लाइट और माइट स्वरूप हो ही गए. ಬಾಪ್ ಸಮಾನದ ಅರ್ಥ ಏನು? ಲೈಟ್ ಮೈಟ್ ಆಗಿದ್ದೀರಿ ಅಂತ ಅರ್ಥ. ಲೈಟ್ ಮೈಟ್ ಆಗಿದ್ದೀರಿ ಅಂತಂದ್ರೇನು? ಬಾಪ್ ಸಮಾನ್ ಇದ್ದೀರಿ ಅಂತ ಅರ್ಥ. ಬಾಬಾ ಹೇಳ್ತಾರೆ, ಬಾಪ್ ಸರ್ವಶಕ್ತಿವಾನ್ ಹೇ ತೋ ಬಾಪ್ ಸಮಾನ್ ಸರ್ವಶಕ್ತಿಯ ಸಂಪನ್ನ ಹೋಯಿ ಗೈ. ಬಾಬಾ ಹೆಂಗಿದ್ದಾರೆ? ಸರ್ವಶಕ್ತಿವಾನ್ ಆಗಿದ್ದಾರೆ. ಅಂದರೆ ಬಾಪ್ ಸಮಾನ್ ಸರ್ವಶಕ್ತಿಗಳಿಂದ ನಾವು ಸಂಪನ್ನ ಆಗಿದ್ದೀವಿ. ಬಾಪ್ ಸದಾ ಸಿದ್ಧಿ ಸ್ವರೂಪ ಹೇ ಅರ್ಥಾತ್ ಸಿದ್ಧಿ ಕೋ ಪ್ರಾಪ್ತ ಹೇ ಹಿ. ತಂದೆ ಸದಾ ಏನಾಗಿದ್ದಾರೆ? ಸಿದ್ಧಿ ಸ್ವರೂಪ ಆಗಿದ್ದಾರೆ ಅಂತಂದರೆ ನಾನು ಕೂಡ ಏನು? ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡಿರುವಂಥವನು. ಯಾರು? ನಂಬರ್ 1 ಆತ್ಮಗಳು. ऐसे बाप समान मस्तक मणि भी सर्वसिद्ध रूप है. ऐसे बाप समान, ಹೀಗೆ ತಂದೆ ಸಮಾನ ಮಸ್ತಕ ಮಣಿಗಳು ಕೂಡ ಸರ್ವಸಿದ್ಧ ರೂಪದಲ್ಲಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಜೋ ಬಾಪ್ ಕಿ ಮಹಿಮಾ ಹೇ ವಹ ಸರ್ವ ಮಹಿಮಾಕ್ಕೆ ಯೋಗ್ಯ ಅರ್ಥಾತ್, ತಂದೆಯ ಮಹಿಮಾ ಏನಿದೆಯೋ ಅದು ಸರ್ವ ಮಹಿಮಾಕ್ಕೆ ಯೋಗ್ಯ, ಎಲ್ಲರ ಮಹಿಮೆಯ ಯೋಗ್ಯ. ಅರ್ಥಾತ್ ಸರ್ವ ಯೋಗ್ಯತಾओं का संपन्न स्वरूप है. दूसरी बात ಸಮೀಪತಾ. ಬಾಬಾ ಹೇಳ್ತಾರೆ ಸಮಾನತಾ ಹೇಳಿದ್ರು ಬಾಬಾ. ಏನೇನು ಸಮಾನ ಇರಬೇಕಂತ ಹೇಳಿದ್ರು ಬಾಬಾ? ಸರ್ವಶಕ್ತಿಯ ಸಂಪನ್ನ ಆಗಿರಬೇಕು, ಸದಾ ಸಿದ್ಧಿ ಸ್ವರೂಪ ಪ್ರಾಪ್ತಿ ಇರಬೇಕು, ಬಾಪ್ ಸಮಾನ್ ಮಸ್ತಕ ಮಣಿ ಆಗಿರಬೇಕು, ಸರ್ವಸಿದ್ಧಿ ರೂಪದಲ್ಲಿರಬೇಕು, ಮಹಿಮಾ ಯೋಗ್ಯ ಆಗಿರಬೇಕು. ಮಹಿಮಾ ಯೋಗ್ಯ ಯಾವಾಗ ಆಗ್ತೀವಿ? ನಾವು ಅಂಥ ಕರ್ತವ್ಯಗಳನ್ನು ಮಾಡಿದರೆ ಮಹಿಮಾ ಯೋಗ್ಯ ಆಗಿರ್ತೀವಿ. ಇದೆಲ್ಲ ಏನಾಗಿತ್ತು? ಬಾಪ್ ಸಮಾನ ಆಯಿತು. ಇನ್ನು ಸೆಕೆಂಡ್ ಏನಾಗಿದೆ? ಬಾತ್ दूसरी बात है समीपता. बाप दादा के भी समीप, लेकिन बाप दादा के साथ ही सर्व विश्व की आत्माओं के संस्कार व स्वभाव को भी समीप हो. बाप दादाರವ್ರ ಸಮೀಪ ಅಂದ್ರೇನು ಅದನ್ನು ಹೇಳ್ತಾರೆ ಬಾಬಾ. ಬಾಪ್ ದಾದಾಕ್ಕೆ ಸಾಥ್, ಬಾಪ್ ದಾದಾರವರ ಜೊತೆಗೆ ಸರ್ವ ಎಲ್ಲ ವಿಶ್ವದ ಆತ್ಮಗಳ ಸಂಸ್ಕಾರ ಮತ್ತು ಸ್ವಭಾವದ ಸಮೀಪ ಇರಬೇಕು ನೀವು ಅಂತಾರೆ ಬಾಬಾ. किसी भी प्रकार के संस्कार वाला हो, लेकिन बाप दादा के समीप होने के कारण, परखने की पावर होने के कारण, चुंबक के समान कितने भी दूर वाली आत्मा को बाप दादा के समीप लाने वाले हैं. ಬಾಪ್ ದಾದಾ ಸಮೀಪ ಅಂದರೆ ಬಾಬಾನ ಸಮೀಪ ಹಿಂಗೆ ಬಂದು ಕೂಡೋದಲ್ಲ ಅಂತಾರೆ ಬಾಬಾ. ಅದರ ಅರ್ಥ ಏನೋ? ಇಡೀ ವಿಶ್ವಾತ್ಮರ ಅವರು ಏನೇ ಇರಲಿ, ಸಂಸ್ಕಾರ ಎಂಥದೇ ಇರಲಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಂಗಿಲ್ಲ. ಈಗ ಬಾಬಾ ಹೇಳೋ ವಿಚಾರ ಏನು ಅಂದರೆ, ವಿಶ್ವದ ಆತ್ಮಗಳ ಸಂಸ್ಕಾರ ಸ್ವಭಾವ ಸಮೀಪ ಇರಬೇಕು ನೀವು. ಕಿಸಿ ಭೀ ಪ್ರಕಾರಕ್ಕೆ ಸಂಸ್ಕಾರ ವಾಲ ಹೋ, ಆ ಆತ್ಮ ಎಂಥ ಸಂಸ್ಕಾರದ್ದು ಇರ್ಬೋದು, ಲೇಕಿನ್ ಬಾಪ್ ದಾದಾ ಕೆ ಸಮೀಪ ಹೋನೆ ಕೆ ಕಾರಣ, ನಾನೆಲ್ಲಿದ್ದೀನಿ?
ಬಾಪ್ ದಾದಾರವರ ಸಮೀಪ ಇರುವುದರ ಕಾರಣ ಪರಖನೆ ಕಿ ಪಾವರ್ ಹೋನೆ ಕೆ ಕಾರಣ, ಬಾಬಾನ ಸಮೀಪ ಇದ್ದೀನಿ ಅಂತಂದಾಗ ಆ ಆತ್ಮನ ಪರಖ ಮಾಡ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇದೆ. ಚುಂಬಕ್ಕೆ ಸಮಾನ, ನಾನೇನಿರಬೇಕು, ಆ ಆತ್ಮ ಎಂಥದಕ್ಕಿರೋಲಕ್ಕ ನನ್ನಿಂದ ನನಗೆ ಅದು ಏನಾಗಬೇಕು, ಆಕರ್ಷಿತ ಆಗಬೇಕು. ಯಾಕೆ ನಾ ಯಾರ ಹತ್ರ ಇದ್ದೀನಿ, ಬಾಬನ ಸಮೀಪ ಇದ್ದೀನಿ. ಚುಂಬಕ್ಕೆ ಸಮಾನ ಕಿತನಿ ಭೀ ದೂರವಾಲಿ ಆತ್ಮಕೋ, ನನ್ನ ನೋಡಿದ್ರಷ್ಟೇ ಅಲ್ಲ, ಆತ್ಮ ಎಲ್ಲರೂ ಇರಲಿದು. ಆತ್ಮನ ಸೆಳೆತ ಇಲ್ಲಾಗಬೇಕು ಅಂತಾರೆ ಬಾಬಾ. ನೀವು ಸೆಳ್ಕೋಬೇಕು ಆ ಆತ್ಮನನ್ನು ಅಂತಾರೆ ಬಾಬಾ. दूर वाले आत्मा को बाप दादा के ಸಮೀಪ ಲಾನೆ ವಾಲೆ ಹೋ. ಇದು ತಗೊಂಡು ಬರಬೇಕು ಮಾಡಬೇಕು ಅಂತೇನೂ ಇಲ್ಲೇ ಇಲ್ಲ. ಸುಮ್ಮನೆ ಬಾಬಾನ ಸಮೀಪ ಇದ್ದು ಇಡೀ ವಿಶ್ವದ ಆತ್ಮರ ಕಲ್ಯಾಣ ನಿಮಿತ್ತ ಆಗಿದ್ದೀನಿ ಅಂತ ಅವ್ರಿಗೆಲ್ಲ ಸಕಾಶ ಕೊಟ್ಟಿದ್ದೆ. ಆದರೆ ಎಲ್ಲಿದ್ದರೂ ಆತ್ಮಗಳೇನಾಗ್ತಾವೋ ಬಾಬಾನ ಹತ್ರ ಬರ್ತಾವೆ. ಮತ್ತು ಬ್ರಹ್ಮ ಬಾಬಾ ಎಲ್ಲಿದ್ದರು, ನಾವೆಲ್ಲಿದ್ದೀವಿ ಅಂದರೂ ನಾವೇನು ಮಾಡಿದ್ದೀವಿ, ಬಾಬಾನ ಹತ್ರ ಬಂದಿದ್ದೀವಲ್ಲ. ಯಾರು ಸೆಳ್ಕೊಂಡ್ರು ನಮಗೆ, ಬ್ರಹ್ಮ ಬಾಬಾ ಅಲ್ಲ. ಅದು ಹೇಳ್ತಾರೆ ಬಾಬಾ. बाप के गुणों, बाप के कर्तव्यों के समीप लाने वाले हैं. ತಂದೆಯ ಗುಣಗಳು, ತಂದೆಯ ಕರ್ತವ್ಯಗಳ ಸಮೀಪ ತಗೊಂಡು ಬರುವಂಥ ಆತ್ಮಗಳು, ಮಣಿಗಳು ನೀವು ಅಂತಾರೆ ಬಾಬಾ. ಸಮೀಪ ಅರ್ಥಾತ್ ಚುಂಬಕ್ ಸ್ವರೂಪ ಹೋಗ. ಸಮೀಪ ನಮ್ಮ ನೋಡಿದ ತಕ್ಷಣ ನಮ್ಮ ಶಕ್ತಿಗಳೇ ಚುಂಬಕ ಆಗ್ಬೇಕಂತಾರೆ ಬಾಬಾ. ಬಾಬಾ ಹೇಳ್ತಾರೆ समीप अर्थात चुंबक स्वरूप होगा. चुंबक समान और चुंबक के समीप होने के कारण सर्वशक्तियों के आधार से विश्व के उद्धार करने के निमित्त बनते हैं. चुंबक के समान, ಮೊಟ್ಟ ಮೊದಲು ಚುಂಬಕ ಯಾರು, ಶಿವಬಾಬಾ. ಶಿವಬಾಬಾ ಚುಂಬಕನ ಸಮಾನ, ಚುಂಬಕ್ಕೆ ಸಮೀಪ ಹೋನೆ ಕೆ ಕಾರಣ, ಆ ಚುಂಬಕ ಶಿವಬಾಬಾನ ಸಮೀಪ ಇರುವ ಕಾರಣ ಸರ್ವಶಕ್ತಿಯೋಂಗೆ ಆಧಾರಸೆ, ಎಲ್ಲ ಶಕ್ತಿಗಳು ನಮ್ಮ ಹತ್ರ ಇರ್ತಾವೆ. ಅದರಿಂದ ವಿಶ್ವದ ಉದ್ಧಾರ ಮಾಡಲಿಕ್ಕೆ ನೀವೇನಾಗಿದ್ದೀರಾ ಮಕ್ಕಳೇ, ನಿಮಿತ್ತ ಆಗಿದ್ದೀರಾ. तो समीप आत्माएं विश्व का आधार और विश्व का उद्धार करने वाली हैं. ಯಾವ ಆತ್ಮಗಳು ಪರಮಾತ್ಮನ ಸಮೀಪ ಇದ್ದಾರೋ ಅಂಥ ಆತ್ಮಗಳು ವಿಶ್ವದ ಆಧಾರ ಮತ್ತು ವಿಶ್ವದ ಉದ್ಧಾರ ಮಾಡುವಂಥವರಾಗಿದ್ದೀರಾ. ವಹ ಹೇ ಮಸ್ತಕ್ ಮಣಿ ಹೇ, ಅಂಥವರು मस्तक मणि. ऐसे मस्तक मणि हर संकल्प में, हर कर्म में अपने को विश्व का आधार और उद्धार मूर्त समझकर हर कदम उठाते हैं. ಬಾಬಾ ಹೇಳ್ತಾರೆ, ಇಂಥ ಮಸ್ತಕ ಮಣಿ ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕರ್ಮದಲ್ಲಿ ತಮ್ಮನ್ನು ತಾವು ವಿಶ್ವದ ಆಧಾರ ಮತ್ತು ಉದ್ಧಾರ ಮೂರ್ತ ಅಂತ ತಿಳ್ಕೊಂಡು ಹರ್ ಕದಂ ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಅಂದರೆ ಅಭಿ ಸೆ ಹಿ ವಹ ತಾಶ್ ತಕ್ ನಶೀನ್ ಹೋತೆ ಹೇ. ಸತ್ಯುಗದಲ್ಲಿ ತಾಶ್ ತಕ್ತಲ್ಲ, ಇಲ್ಲೇನೇ ನೀವೇನಾಗ್ಬಿಡ್ತೀರಾ, ಕಿರೀಟಧಾರಿಗಳಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಭವಿಷ್ಯ ಕಾ ತಾಶ್ ಔರ್ ತಖ್ತ್, ಇಸ್ ತಾಶ್ ಔರ್ ತಖ್ತ್ ಕೆ ಆಗೆ ಕುಚ್ ಭಿ ನಹೀ ಹೇ. ಸತ್ಯುಗದ ಕಿರೀಟ, ಈ ಸದ್ದೇನು ಕಿರೀಟ ಕೊಡ್ತಾರೆ ಬಾಬಾ, ಮಸ್ತಕ ಮಣಿ ಚುಂಬಕ್ ಇವೆಲ್ಲ ಏನು ಕಿರೀಟ ಹಾಕ್ಲಿಕ್ಕತ್ತಾರಲ್ಲ ನಮಗೆ, ಸತ್ಯುಗದ ಕಿರೀಟ ಇದರ ಮುಂದೆ ಏನೂ ಅಲ್ಲ ಅಂತಾರೆ ಬಾಬಾ. ಅದು ಸ್ಥೂಲದಿರ್ತದೆ. ಇಲ್ಲಿ ಬಾಬಾನೇ ಏನು ಮಾಡಿದ್ದಾರೆ, ಬಾಬಾ ಹೇಳ್ತಾರೆ कुछ भी नहीं है, ऐसे महान आत्माएं ही ऐसे महान ताश और तख्त के अधिकारी होते हैं. ಇಂಥ ಮಹಾನ್ ಆತ್ಮಗಳೇ ಮಹಾನ್ ತಾಜ್, ಮಹಾನ್ ಶ್ರೇಷ್ಠ ಕಿರೀಟ ಮತ್ತು ಸಿಂಹಾಸನಕ್ಕೆ ಅಧಿಕಾರಿಯಾಗ್ತಾರೆ. ಸದಾ ತಾಜ್ और ತಖ್ತದಾರಿ ಬನ್ಕರ್ ಚಲ್ನೆ ವಾಲಿ ಹೋತಿ ಹೇ. ಯಾವಾಗಲೂ ಕಿರೀಟ ಮತ್ತು ಸಿಂಹಾಸನದ ಅಧಿಕಾರಿಯಾಗಿ ನಡೀತಾರೆ. ಕಭಿ ತಾಜ್ ಉತಾರ್ದೆ, ಕಭಿ ತಖ್ತ್ ಚೋಡ್ದೆ, ಎಸೆ ನಹಿ. ಏನಪ್ಪ ಬಾಬಂದು ಎಷ್ಟೈತಿ ಸೇವಾ ಅಂಥೇಳಿ ಉದಾಸಾಗಿ ಸ್ವಲ್ಪ ಕಿರೀಟ ತೆಳಗಿಡ್ತೀರೇನು ಅಂತಾರೆ ಬಾಬಾ. ಸಿಂಹಾಸನದಿಂದ ಕೆಳಗಿಳಿತೀರೇನು ಅಂತ ಕೇಳ್ತಾರೆ ಬಾಬಾ. ಕಭಿ ತಾಜ್ ಉತಾರ್ದೆ, ಕಭಿ ತಖ್ತ್ ಛೋಡ್ದೆ, ಐಸೆ ನಹಿ.
ಹರ್ ಸಮಯ ತಾಜ್ ಅವ್ರ ತಖ್ತಧಾರಿ, ಪ್ರತಿ ಕ್ಷಣನೂ ನಾನು ಏನು ಕಿರೀಟಧಾರಿ, ಸಿಂಹಾಸನಧಾರಿ. तो ताज और तख्त को जानते हो ना. ಕಿರೀಟ ಮತ್ತು ಸಿಂಹಾಸನ ತಿಳ್ಕೊಂಡಿದ್ದೀರಲ್ಲ ಏನು. ವಿಶ್ವಕ್ಕೆ ಮಹಾರಾಜನ್ ಬನನೆ ಸೇ ಭೀ ಅಭಿ ಕಾ ತಾಜ್ और तख्त ಸರ್ವಶ್ರೇಷ್ಠ ಹೇ. ವಿಶ್ವದ ಮಹಾರಾಜನ ಆಗಬೇಕು ಅಂತಂದರೆ ಈಗಿನ ಕಿರೀಟ ಮತ್ತು ಸಿಂಹಾಸನ ಏನಿದೆ ಸರ್ವಶ್ರೇಷ್ಠ ಆಗಿದೆ. ಅಗರ್ ಸಂಗಮ್ ಯುಗಕ್ಕೆ ರಾಜ ನಹಿ ಬನೆ ತೋ ಭವಿಷ್ಯಕ್ಕೆ ಭೀ ನಹಿ ಬನ್ ಸಕ್ತೆ. ನಾವು ಹೀಗೆ ರಾಜ ಆಗಬೇಕು. ಈಗ ರಾಜ ಆದ್ರಷ್ಟೇ ಹೆಂಗಾಗೋದು ರಾಜ. तो ऐसा समझे कि यह सभी महाराजाओं की सभा लगी हुई है. ಇಲ್ಲಿ ಕುಳಿತವರೆಲ್ಲ ಯಾರು ಮಹಾರಾಜರು ಮಕ್ಕಳೇ ನೀವು ಅಂತಾರೆ ಬಾಬಾ. ಇದು ಮಹಾರಾಜರ ಸಭೆ ಅಂತ ಹೇಳ್ತಾರೆ. ಎಂತೆಂಥ ಟೈಟಲ್ ಕೊಡ್ತಾರೆ ನೋಡ್ರಿ ಬಾಬಾ. ಬಾಬಾ ಹೇಳ್ತಾರೆ भविष्य तक पर तो नंबरवार एक बैठ सकेगा, वहाँ एक के बजाय दो नहीं बैठ सकते. ಸತ್ಯುಗದಲ್ಲಿ ಸಿಂಹಾಸನದಲ್ಲಿ ಒಬ್ಬರು ರಾಜ ರಾಣಿ ಮಾತ್ರ ಕೂಡ್ಲಿಕ್ಕೆ ಸಾಧ್ಯ, ಎಲ್ಲರೂ ಕೂಡಲಿಕ್ಕೆ ಆಗೋದಿಲ್ಲ. युगल मूर्त तो एक ही युगल हो गया, लेकिन संगम का तख्त इतना बड़ा है जो जितने भी चाहे बैठ सकते हैं. ಸತ್ಯುಗದಲ್ಲಿ ರಾಜ ರಾಣಿ ಇಬ್ಬರು ಮಾತ್ರ ಕೂಡ್ಲಿಕ್ಕೆ ಸಾಧ್ಯ. ಸಂಗಮ ಯುಗದಲ್ಲಿ ಮಕ್ಕಳೇ ನೀವೆಲ್ಲರೂ ಮಹಾರಾಜನ್ ಮಹಾರಾಣಿ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ ಬಿನಾ ಸ್ಥಾನ ಹೇ ಲೇಕಿನ್ ಸ್ಥಿತಿ ಚಾಹಿಯೇ. ಸ್ಥಾನ ಕೊಟ್ಟಿದೆ ನಿಮಗೆ, ಎಲ್ಲರೂ ಮಹಾರಾಜನಾಗ್ರಿ ಅಂತ. ಆದರೆ ನಿಮ್ದೇನು ಬೇಕು, ಸ್ಥಿತಿ ಬೇಕು ಅಂತಾರೆ ಬಾಬಾ. बिना स्थिति के तक पर स्थान नहीं मिल सकता. ನಿಮ್ಮ ಸ್ಥಿತಿ ಕಂಪ್ಲೀಟ್ ಹೇಳಿದ್ರಲ್ಲ ಬಾಬಾ, ಸಮಾನತಾ ಸಮೀಪತಾ ಸ್ಥಿತಿ ಆಗುವವರೆಗೂ ನಿಮಗೆ ಸಿಂಹಾಸನ ಕಿರೀಟ ಸಿಗೋದಿಲ್ಲ. बिना स्थिति के तक पर स्थान नहीं मिल सकता, तो सभी ने अपना अपना स्थान ले लिया है कि अभी बुकिंग कर रहे हो. ನಿಮ್ಮ ನಿಮ್ಮ ಸಿಂಹಾಸನದ ತಾಜ್ ತಖ್ತ್ನಲ್ಲಿ ಕೂತಿದ್ದೀರೋ ಅಥವಾ ಏನೋ ಬುಕ್ ಮಾಡ್ಕೊಳಿಕತ್ತೀರೋ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಅಗರ್ ತಾಜ್ದಾರಿ ನ ಹೋಂಗೆ ತೋ ತಖ್ತ್ ನಶೀನ್ ಭೀ ನಹಿ ಬನ್ ಸಕ್ತೆ. ಕಿರೀಟಧಾರಿ ಆಗಲಿಲ್ಲ ಅಂದರೆ ಸಿಂಹಾಸನನೂ ಸಿಗೋದಿಲ್ಲ. ಇಸ್ ತಖ್ತ್ ಕಿ ಕಂಡೀಷನ್ ಬಹುತ್ ಕಡಿ ಹೇ. ಸಿಂಹಾಸನದ ಕಂಡೀಷನ್ಗಳು ಬಹಳಷ್ಟು ಕಠಿಣ ಇದ್ದಾವೆ. है बहुत बड़ा, ಭಾಳ ದೊಡ್ಡದಿದೆ. लेकिन तख्त जितना बड़ा है उसको उतनी कंडीशन भी बड़ी है. ಸಿಂಹಾಸನ ಎಷ್ಟು ದೊಡ್ಡದಿದೆಯೋ ಕಂಡೀಷನ್ಸ್ಗಳು ಕೂಡ ಅಷ್ಟೇ ದೊಡ್ಡದಾಗಿವೆ. ಮೇ ವಿಶ್ವ ಕಲ್ಯಾಣಕಾರಿ ಹೂ. ಎಷ್ಟರ ಮಟ್ಟಿಗಿದ್ದೀನಿ, ಬರೀ ಶಬ್ದಗಳಲ್ಲ. ಯಹ ಜಿಮ್ಮೇವಾರಿ ಕಾ ತಾಜ್ ಧಾರಣ ಕರ್ ಲಿಯಾ ಹೈ. ನಾನೇ ಆತ್ಮ ವಿಶ್ವ ಕಲ್ಯಾಣಕಾರಿ ಇದ್ದೀನಿ, ಉದ್ಧಾರ ಮೂರ್ತಿದ್ದೀನಿ, ಆಧಾರ ಮೂರ್ತಿದ್ದೀನಿ, ಅದೀನಿ ಅಂತ ಅಷ್ಟೇ ಇದ್ದೀರೋ, ಕಾರ್ಯರೂಪದಲ್ಲಿ ಇದೆಯೋ, ಧಾರಣಾ ಮೂರ್ತ ಆಗಿದ್ದೀರೇನೋ. ಹರ್ ಕಾರ್ಯ ಮೇ ವಿಶ್ವ ಕಲ್ಯಾಣಕಾರಿ ಬನ್ ಕಾರ್ಯ ಕರ್ತೆ ಹೋ. ಇದು ಒಂದು ಕರ್ಮ ಏನಿದೆ ವಿಶ್ವ ಕಲ್ಯಾಣಾರ್ಥವಾಗಿದೆ ಅಂತ ಅಂದ್ಕೊಂಡು ಮಾಡ್ತಿದ್ದೀರೇನೋ ಕೇಳ್ತಾರೆ ಬಾಬಾ. ಯಾ ಅಪನೇ ಹಿ ಕಲ್ಯಾಣ ಮೇ ಲಗೆ ಹುಯೇ ಹೋ. ಇದನ್ನ ನಿಮ್ಮ ಕಲ್ಯಾಣದಲ್ಲೇ ಮುಳುಗಿ ಹೋಗಿದ್ದೀರೇನೋ. जैसे प्रवृत्ति मार्ग वाले कहते हैं हम तो अपनी प्रवृत्ति में ही लगे हुए हैं. ಪ್ರವೃತ್ತಿ ಮಾರ್ಗದವರು ಸಂಸಾರದಲ್ಲಿದ್ದವ್ರು ಏನು ಮಾಡ್ತಾರೆ, ತಮ್ಮ ಮಕ್ಕಳು, ತಮ್ಮ ಪತಿ, ತಮ್ಮ ಪತ್ನಿ, ತಂದೆ ತಾಯಿ, ಅತ್ತೆ ಮಾವ ಅದರಲ್ಲೇ ಇದ್ದಾರಲ್ಲ, ಹಾಗೇನಾರೆ ನೀವು ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. वैसे आप लोग भी अपने ही पुरुषार्थ की प्रवृत्ति में तो नहीं मस्त हो. ನಮ್ಮಷ್ಟಕ್ಕೆ ನಾವು ಆರಾಮ ಮಾಡ್ತೀವ್ರಿ, 2 ಕೇಳ್ತೀವ್ರಿ, ಯೋಗ ಮಾಡ್ತೀವ್ರಿ, 4 ಸಲ ಮುರಳಿ ಓದ್ತೀವ್ರಿ, 5 ಸಲ ಮುರಳಿ ಓದ್ತೀವ್ರಿ, ಅವ್ಯಕ್ ಮುರಳಿ 4 ಓದ್ತೀವ್ರಿ, ಇಷ್ಟಕ್ಕೆ ಸೀಮಿತ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. इतना ही जमा करते हो जो स्वयं को खिला सको व स्वयं के लिए भी बाप से आशीर्वाद या इच्छा रखते हो. ಇಷ್ಟೇ ಏನು ಅಂತಾರೆ ಬಾಬಾ. ಇತನಾ ಹಿ ಜಮಾ ಕರ್ತೆ ಹೋ, ಇಷ್ಟೇ ಜಮಾ ಮಾಡ್ಕೊಳ್ತೀರೇನು. ಸ್ವಯಂ ಕೋ ಖಿಲಾಸಕೋ, ನಿಮ್ಮಷ್ಟಕ್ಕೆ ನೀವೇ ಊಟ ಮಾಡೋದು. ನನ್ನ ಮಾಡ್ಕೋತೀನಿ ರೀ, ನಾ ಅಡುಗೆ ಮಾಡಿ ನನ್ನ ಊಟ ಮಾಡ್ತೀನಿ, ಹಿಂಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಬಾಬಾನ ಆಶೀರ್ವಾದ ಇಚ್ಛಾ ಇದೆ ಏನು.
मदद करो, हिम्मत दो, इसी में ही लगे हुए हो. ನಮಗೆ ಸಹಾಯ ಮಾಡಿ, ನಮಗೆ ಧೈರ್ಯ ಕೊಡಿ, ಇದರಲ್ಲೇ ಇದ್ದೀರೇನು. जो अभी तक स्वयं के प्रति लेने में व करने में लगा हुआ है, ಇಲ್ಲಿ ತನಕನೂ ನಿಮಗೆ ನಮಗದು ಬೇಕು, ನಮಗಿದು ಬೇಕು, ನಮಗೆ ಸೆಂಟ್ರ್ ಬೇಕು, ನಮ್ಗೆ ಗೀತಾ ಪಾಠಶಾಲ ಬೇಕು, ಗೀತಾ ಪಾಠಶಾಲೆ ಕಟ್ಟಿಸ್ಕೊಡ್ರಿ, ಹಿಂಗಿರ್ತಾವೆ, ನಡೆದಿರ್ತಾವಲ್ಲ. ಹಿಂಗೆ ಇದ್ದೀರಿ ನೀನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯಾ अंत में ಬಾಬಾ ಕೇಳ್ತಾರೆ, ವಿಶ್ವಕ್ಕೋ ದೇನೆ ವಾಲ ದಾತ ಕಬ್ ಬನೇಗಾ. ನೀವಿನ ನಿಮ್ಮದ್ರೊಳಗೆ ವಿಶ್ವಕ್ಕೆ ಕೊಡುವಂಥವ್ರು ಯಾವಾಗ ಆಗೋದು? ಕ್ಯಾ अंत में ಲಾಸ್ಟಿಗೆ ಆಗೋರು ಏನಂತ ಕೇಳ್ತಾರೆ ಬಾಬಾ. ಕ್ಯಾ ಉಸ್ ಸಮಯ ಹಾಯ್ ಜಂಪ್ ದೇ ಸಕೆಂಗೆ, ಏನೋ ಲಾಸ್ಟಿಗೆ ಒಮ್ಮೆ ಜಂಪ್ ಮಾಡಿಬಿಡ್ತೀರಂತ ಏನಾರು ಹೇಳ್ತೀರೇನು ಅಂತಾರೆ ಬಾಬಾ. लेकिन नहीं, ಹಂಗಾಗೋದಿಲ್ಲ. बहुत समय के संस्कार वालों को ही बहुत समय का राज्य भाग्य प्राप्त होगा. ಬಹಳ ಸಮಯದವರೆಗೆ ನೀವೇನು ಮಾಡಬೇಕಾಗ್ತದೆ? ಪುರುಷಾರ್ಥ ಮಾಡಿದಾಗ ಬಹಳ ಸಮಯದವರೆಗೆ ರಾಜ್ಯದ ಭಾಗ್ಯ ಪ್ರಾಪ್ತಿಯಾಗ್ತದೆ. यह स्लोगन सदा याद रखना, अभी नहीं तो कभी नहीं, ऐसे नहीं अंत समय जब होगा तब कर लेंगे. ಹಂಗೆ ಮಾಡಬೇಡ್ರಿ. ಈಗ ಮಾಡಲಿಲ್ಲ ಅಂದರೆ ಮುಂದೆಂದೂ ಮಾಡೋದಿಲ್ಲ. ಲಾಸ್ಟಿಗೆ ಮಾಡ್ತೀವಿ ಬಿಡು ಅಂತ ಆಗಂಗಿಲ್ಲ. ನ ಜಬ್ ನ ತಬ್ ಲೇಕಿನ್ ಅಬ್, ನ ಜಬ್ ನ ತಬ್ ಲೇಕಿನ್ ಅಬ್. ಅವಾಗ ಮಾಡ್ತೀವಿ, ಇವಾಗ ಮಾಡ್ತೀನಿ ಅಂತ ಇಲ್ಲ, ಈಗೇನೆ ಮಾಡಬೇಕು. ತೋ ಐಸೆ ತಾಶ್ ವ ತಖ್ತದಾರಿ ಬನನಾ ಹೇ. ಈ ಥರ ನೀವೇನು ಮಾಡಬೇಕಾಗಿದೆ? ಕಿರೀಟ ಮತ್ತು ಸಿಂಹಾಸನಾಧಿಕಾರಿಗಳಾಗಬೇಕು. कौन सी तख्त नशीन? तख्त नशीन तो अपने तख्त को जानते हो ना, बाप के दिल तख्त नशीन. इस दिल तख्त की यादगार निशानी देखी है, दिल ही तख्त है. ಹೃದಯನೇ ಸಿಂಹಾಸನ. ಪರಮಾತ್ಮನ ಹೃದಯ ಸಿಂಹಾಸನಾಧಿಕಾರಿಗಳಾಗಬೇಕು. ಯಾವಾಗ ಆಗ್ತೀವಿ? ಹೇಳಿದ್ರಲ್ಲ ಬಾಬಾ, ಸಮಾನತಾ ಸಮೀಪತ ಇದ್ದಾಗ. ಬಾಬಾ ಹೇಳ್ತಾರೆ, ಜಹಾ ಬೈಠೆ ಹೋ ವಹಿ ಯಾದಗಾರ್ ಹೇ, ದಿಲ್ವಾಲ್ ಹೇ ನಾ, ದಿಲ್ವಾಲಾ ಹೇ ನಾ, ಯಹ ದಿಲ್ವಾಲಾ ಹಿ ದಿಲ್ ಲೇನೆ और ದೇನೆ ವಾಲಾ ಕಾ ಯಾದಗಾರ್ ಹೇ. ಬಾಬಾ ಏನು ಮಾಡಿದ್ರು? ನಮ್ಮ ಹೃದಯವನ್ನು ತಗೊಂಡ್ಬಿಟ್ರು. ತಗೊಂಡಾರೋ ಇಲ್ಲ? ನಾವು दिल वाला ही दिल लेने और देने वालों का यादगार है. दिल तक नशीन कौन हो सकता है? ಹೃದಯ ಸಿಂಹಾಸನದಲ್ಲಿ ಕೂಡುವಂಥವ್ರು ಯಾರು? तो दिलाराम को दिल देने वाला. ಯಾರು ಪರಮಾತ್ಮನಿಗೆ ಮನಸ್ಸನ್ನು, ಹೃದಯವನ್ನು ಕೊಟ್ಟಿದ್ದಾರೋ ಅವ್ರ ಬಾಪ್ ಕಾ ದಿಲ್ ಲೇನೆ ವಾಲಾ ಹೈ. ಯಾರು ಪರಮಾತ್ಮನಿಗೆ ಹೃದಯವನ್ನು ಕೊಟ್ಟಿದ್ದಾರೋ ಅವರು ಪರಮಾತ್ಮನ ಹೃದಯವನ್ನು ಕೊಡೋದೇ ಏನು? ತಗೊಳ್ಳೋದು. ಮೊದಲ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಕೊಡಲಾರೆ ನಮಗೆ ಸಿಗೋದಿಲ್ಲ. ನಿಮಗೇನು ಸಿಗಬೇಕೋ ಅದನ್ನು ಕೊಡಬೇಕು. ಅದನ್ನು ಹೇಳ್ತಾರೆ ಬಾಬಾ. ದೇನಾ ಹಿ ಲೇನಾ ಅಂತ ಹೇಳ್ತಾರಲ್ಲ ಬಾಬಾ. ದೇನಾ ದೋನೋ ಆತಾ ಹೈ. बाबा ಹೇಳ್ತಾರೆ, दिल देने वाला और बाप का दिल लेने वाला है. सिर्फ देना नहीं, जिसको लेना और देना दोनों आता है वह है दिल तख्त नशीन. ಯಾರಿಗೆ ಕೊಡೋದು ಗೊತ್ತಿದೆಯೋ ಅವರು ತಗೊಂಡಂಗೆ ಅಂತಾರೆ ಬಾಬಾ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ದಿಲ್ ತಕ್ ನಶೀನ್. ಬಾಪ್ ಕಾ ದಿಲ್ ಕೈಸೆ ಲೆಂಗೆ? ಪರಮಾತ್ಮನ ಹೃದಯವನ್ನು ಹೆಂಗೆ ತಗೊಳ್ತೀರಾ ನೀವು? कोई की भी दिल कैसे ली जाती है? ಒಬ್ಬರ ಹೃದಯವನ್ನು ಗೆದಿಬೇಕು ಅಂತಂದರೆ ಏನು ಮಾಡಬೇಕಾಗ್ತದೆ? ಯಾರೋ ಒಬ್ರು ಇದ್ದಾರೆ, ಅವ್ರ ಹೃದಯ, ಅವ್ರ ಮನಸ್ಸು ಗೆಲ್ಲಬೇಕು ಅಂದರೆ ನಾವೇನು ಮಾಡಬೇಕು? ಅವ್ರಿಗೆ ಏನು ಬೇಕೋ ಅದನ್ನು ಕೊಡಬೇಕಲ್ಲ ಫಸ್ಟಿಗೆ ನಾವು. ಬಾಬಾ ಹೇಳ್ತಾರೆ, कोई की भी दिल कैसे ली जाती है? जो उनके दिल का श्रेष्ठ संकल्प हो, उस संकल्प को पूरा करना अर्थात दिल देना. ಅವ್ರ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ನಾವೇನು ಮಾಡಬೇಕು? ಪೂರ್ಣ ಮಾಡಬೇಕು. ಆವಾಗ ಅವ್ರ ಮನಸ್ಸು ಗೆದ್ದಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ತೋ
बाप का दिल लेना अर्थात ವಿಶ್ವ ಕಲ್ಯಾಣಕಾರಿ ಬನನ. ಪರಮಾತ್ಮನ ಹೃದಯ ಗೆದಿಬೇಕು ಅಂತಂದರೆ ನಾನಾತ್ಮ ಏನಾಗಬೇಕು? ವಿಶ್ವ ಕಲ್ಯಾಣಕಾರಿ, ವಿಶ್ವಕ್ಕೆ ಪ್ರತಿ ಸರ್ವಶಕ್ತಿಯೋ ಕೋ ದಾತಾ ಬನನ. ವಿಶ್ವದ ಪ್ರತಿಯಾಗಿ ಎಲ್ಲ ಶಕ್ತಿಗಳನ್ನು ನಾವು ಕೊಡಬೇಕಾಗ್ತದೆ. ಫಿರ್ ಲೇನಾ ಭಿ ಆತಾ ಹೈ ಯಾ ಸಿರ್ಫ್ ದೇಕರ್ ಹಿ ಖುಷ್ ಹೋ ಗಯೆ? ಎಲ್ಲ ಕೊಟ್ಟು ಕೊಟ್ಟು ಖುಷಿ ಆಗಿಬಿಡ್ತಿರೋ ಅಥವಾ ತಗೊಳ್ದು ಬರ್ತದೋ? ದೇನಾ ಸಹಜ್ ಹೈ ವಾಲೇನಾ ಸಹಜ್ ಹೈ. ಕೊಡೋದು ಸರಳ, ತಗೊಳ್ಳೋದು ಸರಳ ಅಂತಾರೆ ಬಾಬಾ. ಕೌನ್ಸ್ತಾ ಸಸ್ತಾ ಸೌದಾ ಹೈ? ಯಾವುದು ಸಸ್ತಾ ಸೌದಾ ಅಂದರೆ ವ್ಯವಹಾರ. ಯಾವುದು ಸರಳ ವ್ಯವಹಾರ ಅಂತ? ಕೊಡೋದಾ ತಗೊಳ್ದಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಾಸ್ತವ ಮೇ ಅಗರ್ ದೇನಾ ಆತಾ ಹೈ ತೋ ಲೇನಾ ಆಟೋಮೆಟಿಕಲಿ ಆ ಜಾತಾ ಹೈ. ಕೊಡೋದು ಬಂದರೆ ನಿಮಗೆ ತಗೊಳ್ಳೋದು ಬಂದೇ ಬರ್ತದೆ ಅಂತ ಹೇಳಪ್ಪ. ದಿಲ್ ದಿಯಾ ಬಾಪ್ ದಾದಾ ಕೋ, ದಿಲ್ ದಿಯಾ ಬಾಪ್ ದಾದಾ ಕೋ तो जिसको दे दिया उसकी दिल हो गई ना. ಯಾರಿಗೆ ನೀವು ಹೃದಯ ಕೊಟ್ರಿ, ಮನಸ್ಸು ಕೊಟ್ರಿ ಅಂತಂದಾಗ ಅದು ಅವ್ರದ್ದಾಯ್ತು ಅಂತಂದ್ರೆ ಏನರ್ಥ? ನನ್ನ ಮನಸ್ಸು ನನ್ನ ಹೃದಯ ಅವ್ರದ್ದಾಯ್ತು ಅಂತಂದ್ರೆ ಏನು? ತಗೊಂಡಂಗೆ ಅಂತ ಹೇಳ್ತಾರೆ ಬಾಬಾ. जो चीज़ दे देते हैं तो वह चीज़ किसकी रहती है? आपकी या जिसको दी उनकी. ಈಗ ನಾವು ಯಾರಿಗೆ ಏನೋ ಕೊಡ್ತೀವಪ್ಪ, ಕೊಟ್ಟ ಮೇಲೆ ಅದು ಅವ್ರದ್ದಾಗತ್ತೋ ನಿಮ್ದಾಗತ್ತೋ? ನಿಮ್ಮದೇ ಅಂತಾರೆ ಬಾಬಾ. ಈಗ ನಾವು ಎಲ್ಲರಿಗೂ ಏನೇನೋ ಕೊಟ್ಟಗೋ ಅಂತ ಹೋಗ್ತೀವಿ, ಅವ್ರದ್ದು ಹೆಂಗಾಗ್ತದದು? ಬಾಬಾ ಹೇಳ್ತಾರೆ, दिल दिया बाप दादा को तो जिसको दे दिया उसकी दिल हो गई ना. जो चीज़ दे देते हैं तो वह चीज़ किसकी रहती है? आपकी या जिसको दी उनकी. दे तो दी ना, फिर वापस भी लेते रहते हो. ಇಲ್ಲಿ ಭಾಳ ಸೂಕ್ಷ್ಮ. ಬಾಬಾ ಹೇಳ್ತಾರೆ, ದೇ ತೋ ದೀನ, ಕೊಡದಂತೂ ಕೊಟ್ಟಿದ್ದೀರಿ, ಫಿರ್ ವಾಪಸ್ ಭೀ ಲೇತೆ रहते हो, ಒಳ್ಳೆ ತಗೊಳ್ತಾ ಇರ್ತೀರಾ ನೀವು. ಕುಚ್ ದಿಲ್ ಕಾ ಟುಕಡಾ ರಖತೆ रहते हो, अभी तक भी ऐसा है क्या? कुछ दिल का टुकड़ा रखते रहते हो, अभी तक भी ऐसा है क्या? दिल देने वाले किसी और को दिल बेच दे, अमानत को कोई बेच दे तो वह अच्छा नहीं होता है ना. तो जब दिल दे दी तो दिल हो गई दिलाराम की. ಇಲ್ಲಿ ಹೇಳ್ತಾರೆ ಬಾಬಾ, ಕರೆಕ್ಟ್, ನೀವು ಹೇಳಿದೆ ಕರೆಕ್ಟ್. ಅದು ನೀವು ವಸ್ತುಗಳನ್ನು ಅವ್ರಿಗೆ ಕೊಟ್ಟ ಮೇಲೆ ಅದು ಯಾರ್ದಾಯ್ತು? ಅವ್ರದ್ದೇ ಆಯಿತು. ಈಗಿಲ್ಲಿ ನೀವು ಬಾಬಾಗೆ ಹೃದಯ ಮನಸ್ಸು ಕೊಟ್ಟ ಮೇಲೆ ಅದು ಯಾರ್ದಾಯ್ತು? ಯಾರ್ದಾಯ್ತು? ಕೊಟ್ಟ ಮೇಲೆ, ಅವನಿಗೆ ಕೊಟ್ಟ ಮೇಲೆ ಯಾರ್ದಾಯ್ತು? ಅಮಾನತ್ ಕೋ ಕೋಯಿ ಬೇಚ್ ದೇ ತೋ ವಹ ಅಚ್ಚಾ ನಹಿ ಹೋತಾ ಹೈ ನಾ. ತೋ ಜಬ್ ದಿಲ್ ದೇ ದಿ ತೋ ದಿಲ್ ಹೋ ಗೈ ದಿಲಾರಾಮ್ ಕಿ. ನಿಮ್ಮ ಮನಸ್ಸು ಯಾರ್ದಾಯ್ತದು? ಬಾಬಂದಾಗ್ಬಿಟ್ಟು. जो उनके दिल का संकल्प वही आपके दिल का संकल्प होगा या फर्क होगा? ಬಾಬಾನ ಸಂಕಲ್ಪ ಏನೋ ಅದೇ ನನ್ನ ಸಂಕಲ್ಪ ಇರಬೇಕು. ನನ್ನ ಸಂಕಲ್ಪ ಇಲ್ಲಿ ಏನೂ ಇರಂಗಿಲ್ಲ, ಮನ್ಮತ್ತಾಗ್ಬಿಡ್ತದೆ ಮತ್ತೆ. ಹಾಂ, ಅದು ಹೇಳ್ತಾರೆ ಬಾಬಾ. तो जब दिल दे दी तो दिल हो गई दिलाराम की. जो उनके दिल का संकल्प वही आपके दिल का संकल्प होगा या फर्क होगा? दिल लेना क्या है? दिल लेना ಅಂದರೆ ಏನರ್ಥ? जो बाप का संकल्प वह अपना संकल्प. जब दिल ही उनका हो गया तो संकल्प भी एक ही होगा, फर्क नहीं होगा. ಶ್ರೀಮತ್ ಎಲ್ಲಿಗೆ ಬಂತಿದ್ದು? ಬಾಬಾ ಏನು ಹೇಳ್ತಾರೋ, ಬಾಬಾ ಏನು ಸಂಕಲ್ಪ ಮಾಡ್ತಾರೋ ನಾವು ಅದೇ ಮಾಡಬೇಕು. तो देने वाले को लेना भी आएगा या मुश्किल लगेगा? ಬಾಬಾ ಕೊಟ್ಬಿಟ್ಟಿವಿ ಅಂತಂದಮೇಲೆ ತಗೊಳ್ಳೋದು ಕಷ್ಟ ಆಗ್ಲಿಕ್ಕತ್ತದೇನೋ. अगर मुश्किल लगता है तो इसका अर्थ है कि दिल ही नहीं है
ದಿಲ್ ದೇನೆ ಕಿ. ಕಷ್ಟ ಆಗ್ತಿದೆ ಅಂತಂದ್ರೆ ಏನರ್ಥ? ನೀವು ಕೊಟ್ಟಿಲ್ಲ, ಕೊಡೋಕ್ಕಾಗ್ತಿಲ್ಲ ಅಂತಾರೆ ಬಾಬಾ. ಅಪ್ನೇ ಪಾಸ್ ಕೊಯ್ ಟುಕಡಾ ರಖಾ ಹೈ, ನಿಮ್ಮ ಹತ್ರನ ಒಂದು ಚೂರು ಚೂರು ಇಟ್ಕೊಂಡಿರಿ ಅಂತ ಹೇಳ್ತಾರೆ ಬಾಬಾ. ಜರಾ ಭೀ ಟುಕಡಾ ಛಿಪಾ ಕರ್ ನ ರಖನಾ ಹೈ, ಸ್ವಲ್ಪನೂ ಏನು ನಿಮ್ದು ಇಟ್ಕೊಳ್ಳಂಗಿಲ್ಲ ಅಂತಾರೆ ಬಾಬಾ. ಜಿಸ್ಕೋ ದೇನಾ ವ ಲೇನಾ ದೋನೋ ಹಿ ಆಯೆ ವಹ ಹೋಶಿಯಾರ್ ಹುವಾನ. ಕೊಡೋದು ಗೊತ್ತಿರಬೇಕು ಅಂತಾರೆ ಬಾಬಾ. ಕೊಡೋದ್ರಲ್ಲಿ ಹುಷಾರಾಗಬೇಕು, ಸಂಪೂರ್ಣ ಅದಕ್ಕೆ ಸ್ವಾಹ ಸ್ವಾಹ ಅಂದರೆ ಏನರ್ಥ? ಹೋಗ್ತೀವಲ್ಲ ಅಲ್ಲಿ ಲಿಂಗ ಇರ್ತದೆ, ಲಿಂಗದ ಮೇಲೆ ಏನು ಮಾಡ್ತೀವಿ? ಎಲ್ಲ ತರ್ಪಣ ಮಾಡೋದು ಅಂತ ಹೇಳ್ತೀವಿ. ಅವರೆಲ್ಲ ಏನು ಮಾಡ್ತಾರೆ? ಸ್ಥೂಲ ವಸ್ತುಗಳನ್ನ ತರ್ಪಣ ಮಾಡ್ತಾರೆ. ಅಕ್ಕಿ ತರ್ಪಣ ಮಾಡಿದೆ, ಹೂವು ತರ್ಪಣ ಮಾಡಿದೆ. ಅದ್ರಲ್ಲಿ ಮಾಡಬೇಕಾಗಿರೋದೇನದ? ಏನು ಮಾಡಬೇಕಾಗಿದೆ? ದಿಲ್, ಸಂಪೂರ್ಣ ಹೃದಯವನ್ನು ಯಾರು ಕೊಡಬೇಕಾಗಿದೆ ಅದನ್ನು ಹೇಳ್ತಾರೆ ಬಾಬಾ. जिसको देना व लेना दोनों ही आए वह होशियार हुआ ना. इस पर एक कहानी भी है, बहुत प्रसिद्ध कहानी है. अपनी कहानी भूल गई है. ಕಥೆ ಇದೆ, ಇದ್ರ ಮೇಲೆ ಪ್ರಸಿದ್ಧ ಆಗಿದೆ ಅಂತೆ. ನಿಮ್ಮ ಕಥೆ ನೀವು ಮರ್ತು ಬಿಟ್ರೇನು? जो अपने दिल का टुकड़ा छिपा कर रखते हैं उसकी कहानी है. सत्यनारायण की कथा है. जिसको अमूल्य चीज़ समझकर छिपाया वह ककपन हो गई. ನೀವೆಲ್ಲ ಸತ್ಯನಾರಾಯಣ ಕಥೆ ಕೇಳಿರ್ಬೋದು, ನಾನಂತೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಅಲ್ಲೇನೋ ಒಂದು ಕಥೆ ಇದೆ. ಆ ಕಥೆನಲ್ಲಿ ಏನಿದೆ ಅಂತಂದರೆ, ಏನೋ ಒಂದು ಮುಚ್ಚಿಟ್ಕೊಂಡಿರ್ತಾರಂತೆ. ಅದು ಮುಚ್ಚಿಟ್ಕೊಂಡಿದ್ದು ಏನಾಗಿಬಿಡ್ತದೆ? ಕಕ್ಪನ್ ಹೋಗೈ, ಕೆಟ್ಬಿಡ್ತು ಅಂತ ಹೇಳ್ತಾರೆ ಆ ವಸ್ತು. ಯಹಾ ಭೀ ಸತ್ಯ ಬಾಪ್ ಜೋ ಸತ್ಯನಾರಾಯಣ ಬನಾನೆ ವಾಲಾ ಹೈ, उनसे अगर जरा भी दिल का टुकड़ा छिपा कर रखा तो इस जीवन की नैया का क्या हाल होगा. ನೀವು ಇಲ್ಲಿ ಏನಾದರೂ ಮುಚ್ಚಿಟ್ಕೊಂಡ್ರೆ, ಯಾವುದೇ ವಿಷಯ ಮುಚ್ಚಿಟ್ಕೊಂಡ್ರೆ ನಿಮ್ಮ ಜೀವನದ ಕಥೆ ಏನಾಗಲಿಕ್ಕಿಲ್ಲ ಅಂತ ಹೇಳ್ತಾರೆ ಬಾಬಾ. ಕಕಪನ್ ಹೋ ಜಾಯೇಗಾ ಅರ್ಥಾತ್ ಕುಚ್ ಭೀ ಪ್ರಾಪ್ತಿ ನಹಿ ಹೋಗಿ, ಏನೂ ಪ್ರಾಪ್ತಿ ಆಗೋದಿಲ್ಲ. ಹಾತ್ ಖಾಲಿ ರಹ ಜಾಯೇಗಾ, ಏನು ಮಾಡಿದ್ರು ಎಲ್ಲ ಖಾಲಿ ಖಾಲಿ ಅನಿಸ್ಬಿಡ್ತದೆ. ಬಾಬಾ ಹೇಳ್ತಾರೆ ಏಕ್ ಪೈಸೆ ಕಿ ಚೋರಿ ಕರ್ನೆ ವಾಲೆ ಕೋ ಭೀ ಚೋರ್ ಹೀ ಕಹೆಂಗೆ. ನಾವೇನು ಭಾಳ ತೊಗೊಂಡಿಲ್ರಿ ಅನ್ನಂಗಿಲ್ಲ. ಚೋರ್ ಹಲ್ಕಾ ಚೋರ್ ಬಾರ್ ಬಾರ್ ಚೋರಿ ಕರ್ತಾ ಹೈ, ಬಡಾ ಚೋರಿ ಕಿ ಬಾರ್ ಕರ್ತಾ ಹೈ. ಬಾಬಾ ಹೇಳ್ತಾರೆ ಹಲ್ಕಾ ಚೋರ್ ಬಾರ್ ಬಾರ್ ಚೋರಿ ಕರ್ತಾ ಹೈ, ಲೇಕಿನ್ बड़ा चोर एक ही बार करता है. तो इसलिए दिल को दिया तो दिया, ಸ್ವಲ್ಪ ಏನು ಇಟ್ಕೊಳ್ಬೇಡಿ ಅಂತಾರೆ ಬಾಬಾ. ಕೊಟ್ಟೆ ಮುಗೀತು. ऐसे दिल लेने वाले सदा मस्तक मणि के समान ಲೈಟ್ ಹೌಸ್ ಹೋತೆ हैं. ಈ ರೀತಿ ನೀವು ಸಂಪೂರ್ಣವಾಗಿ ಪರಮಾತ್ಮಗೆ ಸಮರ್ಪಣ ಆದರೆ ಅಂಥ ಮಸ್ತಕ ಮಣಿಗೆ ಏನಂತಾರೆ? ಲೈಟ್ ಹೌಸ್. यहाँ सिर्फ लाइट हाउस नहीं बनना, लेकिन साथ साथ माइट हाउस भी बनना है. ಆರಾಮದಿನಪ್ಪ ಎಲ್ಲ ಬಾಬಾ ಕೊಟ್ಬಿಟ್ಟೆ ಅಂತ ಹಿಂಗೆ ಹಗುರಾಗೋದಲ್ಲ ಅಂತಾರೆ ಬಾಬಾ. ಶಕ್ತಿ ಸ್ವರೂಪನೂ ಆಗಬೇಕು ಅಂತಾರೆ ಬಾಬಾ. ಅಭಿ ಬತಾओ ಮಸ್ತಕ್ ಮಣಿ ಹೋ, ಹೇಳ್ರಿ ಮಸ್ತಕ ಮಣಿ ಇದ್ದೀರಾ? जैसे मस्तक स्मृति का स्थान है वैसे मस्तक मणि की निशानी सदा स्मृति स्वरूप हो. ಮಸ್ತಕ್ ಮಣಿ ಏನಿದೆ ಸ್ಮೃತಿ ಸ್ಥಾನ, ಇದು ಸ್ಮೃತಿ. ನಮ್ಮನ್ನು ನಾವು ಇಲ್ಲಿ ಕುಂಕುಮ ಯಾಕೆ ಹಚ್ಚಿಕೊಳ್ತೀವಿ? ನಾನು ಆತ್ಮ ಅಂತ ಸ್ಮೃತಿ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಹೇಳ್ತಾರೆ ಬಾಬಾ ಮಸ್ತಕ್ ಮಣಿ ಬಹುತ್ ಅಚ್ಚಾ ಶೃಂಗಾರ ಹೋತಾ ಹೈ, ಬಹಳ ಶೃಂಗಾರಿ ಇರ್ತದೆ. ಅಗರ್ ಮಸ್ತಕ್ ಪರ್ ಮಣಿ ಚಮಕೆಂಗೆ ತೋ ಕಿತನಾ ಅಚ್ಚಾ ಶೃಂಗಾರ ಹೋಗಾ. ಇಲ್ಲಿ ಮಣಿ ಹೊಡಿತಾ ಇತ್ತು ಅಂತಂದರೆ ಶೃಂಗಾರ ಎಷ್ಟು ಚೆನ್ನಾಗಿರ್ತದೆ. ಮಸ್ತಕ್ ಮಣಿ ಸರ್ವಶ್ರೇಷ್ಠ ಶೃಂಗಾರ ಹೇ, ಶೃಂಗಾರ ಕಿ ತರಫ್ ಸ್ವತಃ ಹಿ ಸಭಿ ಕಿ ದೃಷ್ಟಿ ಜಾತಿ ಹೇ. ಎಲ್ಲರ ದೃಷ್ಟಿ ಈಗಂತೂ ಏನಿದೆ? ಶೃಂಗಾರ ಮಾಡ್ಕೊಳ್ಳೋದು ಎಲ್ಲನೂ ಶೃಂಗಾರ ಮಾಡ್ಲಿಕ್ಕತ್ತೀವಿ. ಇವನು ಊಟ ಸಹಿತ ಶೃಂಗಾರ ಮಾಡ್ತೀವಿ. ಊಟ ಹಚ್ತೀವಲ್ಲ ಅದನ್ನು ಶೃಂಗಾರ ಮಾಡ್ಲಿಕ್ಕತ್ತಾರೆ. ಹೊಟ್ಟೆ ಎಲ್ಲ ಎದರಲ್ಲಿ ಮುಳುಗಿಬಿಟ್ಟದು ಇವತ್ತು ಜಗತ್ತು? ಶೃಂಗಾರನೇ ಶೃಂಗಾರ. ಅದಕ್ಕೆ ಹೇಳ್ತಾರೆ ಬಾಬಾ
श्रृंगार की तरफ स्वतः ही सभी की दृष्टि जाती है। ऐसे मस्तक मणियों के ऊपर विश्व के सर्व आत्माओं की नज़र अर्थात आकर्षण स्वतः ही होती है. ಅದಕ್ಕೆ ಬಾಬಾ ಹೇಳ್ತಾರೆ, ಚಂದ ಕಾಣಿಸ್ಲಿ ಅಂಥೇಳಿ ಥರದ ಟಿಕ್ಲಿ ಹಚ್ಕೊಳಿಕತ್ತಾರಲ್ಲ ಈಗೆಲ್ಲ, ಕಲರ್ ಹಚ್ಕೊತಾರೆ. ಆದರೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ನಾನು ಆತ್ಮ ವಿಶ್ವ ಕಲ್ಯಾಣಕಾರಿಯಾಗಿದ್ದೀನಿ, ನಿಮಿತ್ತ ಆಗಿದ್ದೀನಿ, ಪರಮಾತ್ಮ ಸಮೀಪ ಆ ಅನುಭವ ಮಾಡ್ತಿದ್ರೆ ಆಟೋಮೆಟಿಕ್ಕಾಗಿ ಇಡೀ ವಿಶ್ವದಲ್ಲಿ ನೀವೇನಾಗ್ತೀರಾ, ಆಕರ್ಷಿತ ಮಣಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ऐसे मस्तक मणियों के ऊपर विश्व के सर्व आत्माओं की नज़र अर्थात आकर्षण स्वतः ही होती है. ऐसे मस्तक मणि हो, अगर अंधियारे के बीच में मणि को रख दो तो क्या दिखाई देगा. ಲೈಟ್ ದೇನೆ ಕಾ ಭಿ ಕಾರ್ಯ ಕರೆಗಿ. ಬಾಬಾ ಹೇಳ್ತಾರೆ, ಕತ್ತಲದ ನಡುವೆ ಒಂದು ಹೊಳೆಯುವಂಥ ಮಣಿ ಇಟ್ಟರೆ ಏನು ಕಾಣಿಸ್ತದೆ? ಬೆಳಕು ಕೊಡಬೇಕಲ್ಲ. ನಾವೇನು ಮಾಡಬೇಕು? ವಿಶ್ವ ತುಂಬ ಏನಿದೆ, ಕತ್ತಲಿದೆ, ಬೆಳಕಾಗಬೇಕು. लाइट देने का भी कार्य करेगी तो इस विश्व की अंधियारी रात में चारों ओर के अंधकार के बीच ऐसे मस्तक मणि क्या कर्तव्य करेंगी. ಏನು ಮಾಡಬೇಕು ನಾವು ಮಸ್ತಕ ಮಣಿಗಳು? मार्ग दिखाने का, मंजिल पर पहुंचाने का, हर एक को लक्ष्य तक पहुंचाने का. तो ऐसे मस्तक मणि हो या कभी कभी खुद ही भटक जाते हो. ಅವರೆಲ್ಲ ಅಲಿದಾಡ್ಲಿಕ್ಕತ್ತಾರ, ಆ ಕಡೆ ಹೋಗಿ ಈ ಕಡೆ ಹೋಗಿ, ಆ ಕಡೆ ಹೋಗಿ ಈ ಕಡೆ ಹೋಗಿ. ಅವ್ರು ಹಿಡ್ಕೊಂಡು ಏನು ಮಾಡಬೇಕು? ಸರಿಯಾದ ರೂಟಿಗೆ ಕರ್ಕೊಂಬರ್ಬೇಕಲ್ಲ. ಏನಿನ ನೀವೇ ಅಲ್ಗಾಡಾಗ್ತೀರೋ ಅಂತಾರೆ ಬಾಬಾ. ಆ ಕಡೆ ಹೋಗಿ ಈ ಕಡೆ ಹೋಗಿ, ಅಲ್ಲಿ ಹೋದ್ರೆ ಏನಾಗಿತ್ತು, ಇಲ್ಲಿ ಹೋದ್ರೆ ಏನಾಗಿತ್ತು. हर एक को लक्ष्य तक पहुंचाने का तो ऐसे मस्तक मणि हो. ಅಥವಾ ನೀವೇನ ಅಡ್ಡಾಡ್ಲಿಕ್ಕತ್ತೀರೋ, जो स्वयं भटका है क्या वह दूसरों को मंजिल तक पहुंचा सकेगा. ನಿನಗೇ ದಾರಿ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರಿಗೆ ದಾರಿ ಹೆಂಗೆ ತೋರಿಸ್ತೀಯಾ ಅಂತಾರೆ ಬಾಬಾ. ನಮಗೆ ಸ್ಪಷ್ಟವಾಗಿ ದಾರಿ ಗೊತ್ತಿದ್ರೇನೆಲ್ಲ ನಾವು ಕರ್ಕೊಂಡು ಬರೋದು. यह भी अनेक प्रकार की गालियाँ हैं. बाबा ಹೇಳ್ತಾರೆ, भटका है क्या वह दूसरों को मंजिल तक पहुंचा सकेगा. ऐसे मस्तक मणि कभी भी व्यर्थ संकल्पों के भिन्न भिन्न प्रकार के अनेक छोटी छोटी गलियों में भटकेंगे नहीं. यह भी अनेक प्रकार की गलियां हैं जिसमें जाने से मंजिल से भटक जाते हो तो गलियों में अभी घूमते तो नहीं रहते हो. ಇನ್ನು ನೀವೇ ಅಲ್ಲಿ ಹೋದ್ರೆ ಹೆಂಗಾಗಿತ್ತು, ಇಲ್ಲಿ ಹೋದ್ರೆ ಹೆಂಗಾಗಿತ್ತು, ಆ ಸೆಂಟ್ರಿಗೆ ಹೋದ್ರೆ ಹಂಗೆ, ಈ ಸೆಂಟ್ರಿಗೆ ಹೋದ್ರೆ ಹಂಗೆ, ನಾ ಇಲ್ಲೇ ಇದ್ದೀರೋ, ನೀವು ಅದೇ ಮಾಡ್ತಿದ್ದೀರೇನೋ, ನೀವೇ ಹಿಂಗೆ ಮಾಡೋ ಹೊತ್ತಿಗೆ ಅವ್ರನ್ನ ಹೆಂಗೆ ಕರ್ಕೊಂಡು ಬರ್ತೀರಾ ಅಂತ ಕೇಳ್ತಾರೆ ಬಾಬಾ. जब एक बाप की मत और एक ही लगन में मगन होंगे तो क्या एक ही मत पर चलने वाले एक रस नहीं होंगे. ಒಬ್ಬ ತಂದೆಯ ಮತದ ಪ್ರಕಾರ, ಒಬ್ಬ ತಂದೆಯ ಮಗನ್ನಲ್ಲಿ ಇದ್ದರೆ ನೀವು ಏಕಿ ಮತ್ ಪರ್ ಚಲನೆ ವಾಲೆ, ಒಬ್ಬ ತಂದೆಯ ಮತದ ಮೇಲೆ ನಡೆಯುವಂಥವರು ಏಕರಸ್ ಇಲ್ಲೇನು. ಅಗರ್ ಏಕರಸ್ ನಹಿ ಹೇ ತೋ ಅವಶ್ಯ ಏಕ್ ಮತ್ ಮೇ ದೂಸರಿ ಮತ್ ಮಿಕ್ಸ್ ಕರ್ತೆ ಹೋ. ಏಕರಸ್ ಇಲ್ಲ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ? ಮಿಕ್ಸ್ ಮಾಡ್ತಿದ್ದೀರಾ. ಅಗರ್ ಏಕ್ ಮತ್ ಹೇ ತೋ ಏಕ್ ರಸ್ ಜರೂರ್ ಹೋ. ಯಹ ಪುರಾನೆ ಸಂಸ್ಕಾರ ಭಿ यदि मिक्स करते हो तो वह एक ही मत नहीं. यह आत्मा की मत, आत्मा के अपने कर्मों के बने हुए संस्कार है, परमात्मा ज्ञान द्वारा बने हुए संस्कार नहीं. ಅದಕ್ಕೇನು ಹೇಳ್ತಾರೆ ಬಾಬಾ? ನಿಮ್ದು ಮಿಕ್ಸ್ ಮಾಡಿದರೆ ಅದು ಪರಮಾತ್ಮನ ಸಂಸ್ಕಾರ ಅಲ್ಲ ಅಂತ ಹೇಳ್ತಾರೆ ಬಾಬಾ. भटकना बंद होना चाहिए, न कि अभी तक भटकते रहेंगे. माया के भिन्न भिन्न आकर्षण में भटकना भी पूरा हुआ. अब फिर यह गलियाँ कहाँ से निकाली है व्यर्थ संकल्पों की. ಅಡ್ಡಾಡ್ದೆಲ್ಲ ಮುಗ್ದೈತಿ, ಇನ್ನೂ ಮತ್ತೆ ನೀವು ಎಲ್ಲಿ ಹುಡ್ಕಾಡ್ಲಿಕತ್ತೀರಿ ಅಂತಾರೆ ಬಾಬಾ. ಸಾಕಾಗಿಲ್ಲ ಏನೇನಾ? 2500 ವರ್ಷ ಅಡ್ಡಾಡೀನಿ, ಇನ್ನೂ ಸಾಕಾಗಿಲ್ಲೇನು? अपने ही स्वभाव की इन गलियों में भटकना बंद होना चाहिए. जैसे आप लोग सेमिनार करते हो तो अंत में प्रस्ताव पास करते हो ना, वैसे यह भी प्रस्ताव पास करो कि भटकना बंद हो. ಎಲ್ಲ ಅಡ್ಡಾಡಿ ಎಲ್ಲ ಬಂದು ಆಯ್ತು. ಈಗ ಎಲ್ಲರಿಗೆ ಸಿಕ್ತು, ಸಿಕ್ಕಿಲ್ಲ ಅಂದಮೇಲೆ ಮತ್ತೆ ಯಾಕೆ ಹೋಗೋದು? ಲಾಸ್ಟಿಗೆ ಒಂದು ಕನ್ಕ್ಲೂಷನ್ಗೆ ಬಂದುಬಿಡಿ. ಏನು ಎಲ್ಲಿ ಅಡ್ಡಾಡ್ದಿನ ಮೇಲೆ ಬಂದು
यह भी ब्राह्मणों का सेमिनार है ना। मेला अर्थात सेमिनार। जैसे सेमिनार से बहुत पॉइंट्स निकालते हो और पास कराने का प्रयत्न करते हो, वह गवर्नमेंट तो पास करती नहीं, लेकिन यह पांडव गवर्नमेंट पास कर लेंगे। ಸೆಮಿನಾರ್ ಮಾಡ್ತೀರಾ ನೀವು ಎಂದು ಹೇಳ್ತೀರಾ, ಅವರು ಒಂದು ಹೇಳ್ತಾರೆ, ಎಲ್ಲವನ್ನ ಚರ್ಚೆ ಮಾಡಿ ಲಾಸ್ಟಿಗೆ ಒಂದು ತೀರ್ಮಾನಕ್ಕೆ ಬರಬೇಕಲ್ಲ. ತೀರ್ಮಾನಕ್ಕೇನು ಬರಬೇಕು? ಬಂದ ಮೇಲೆ ಎಲ್ಲರದ್ದು ಮೆಜಾರಿಟಿ ಒಂದು ತೀರ್ಮಾನ ಆಗ್ತದೆ. ಅದೇ ಒಂದು ನಿಯಮವನ್ನು ಏನು ಮಾಡ್ತಾರೆ, ಎಲ್ಲ ಕಡೆ ಪಾಸ್ ಮಾಡಿಬಿಡ್ತಾರೆ. ಈಗ ನಿಯಮ ಯಾವುದು? ಭಟಕನ ಬಂದ್. ಅಲ್ಲಿ ಹೋಗೋದು, ಇಲ್ಲಿ ಎಲ್ಲಿ ಹೋಗೋದು? ಈಗ ಶಾಂತಿ ಧಾಮೆ स्थिर हो जाना ಅಂತ ಹೇಳ್ತಾರೆ ಬಾಬಾ. वह गवर्नमेंट तो पास करती है, तो आपस में मिलकर यह पास कर दिखाओ. सिर्फ ऐसे ही हाथ उठा लेना तो सहज है. ಹಂಗೆಲ್ಲರೂ ಕೈ ಎತ್ತಿಬಿಡ್ತೀರಿ ಅಂತಾರೆ ಬಾಬಾ. सिर्फ वैसे ही हाथ उठा लेना तो सहज है. इस अंगुली से कुछ नहीं होगा. यह है दृढ़ संकल्पी अंगुली. ಸುಮ್ಮಿನ ಕೈ ಎತ್ತದಲ್ಲ, ಎಂಥ ಕೈ ಎತ್ತಬೇಕಂತಾರೆ ಬಾಬಾ? दृढ़ संकल्पದ ಕೈ ಎತ್ತಬೇಕು. जब तक यह अंगुली नहीं उठाई तब तक पास नहीं हो सकता. ದೃಢ ಸಂಕಲ್ಪದ ಕೈ ಎತ್ತಲಿಲ್ಲ ಅಂತಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ. समझा? ऐसे 1 सेकंड में दृढ़ संकल्प रूपी अंगुली देने वाले महावीर और महावीरनियाँ संकल्प और कर्म के समान रहने वाली श्रेष्ठ आत्माओं हो न. ऐसे ही सदा दिल तक नशीन और विश्व कल्याणकारी के स्मृति रूप ताश तख्तधारी बच्चों को याद प्यार और नमस्ते. ओम शांति. इस मुरली का सार है. मस्तक मणि की मुख्य 2 विशेषताएं हैं. ಎರಡು ವಿಶೇಷತೆಗಳು ಹೇಳಿದರು ಬಾಬಾ ಮಸ್ತಕ ಮಣಿದು. ಯಾವುವು? ಸಮಾನತಾ ಮತ್ತು समीपता. समानता अर्थात बाप समान बनना, अर्थात बाप की जो भी योग्यताएं हैं वह हमारे भी हो. समीपता अर्थात बाप दादा के समीप होना, व विश्व की आत्माओं के संस्कार व स्वभाव के समीप होना. समीप होना माना चुंबक ಸ್ವರೂಪ್ ಹೋನಾ. ಎಂಥ ಆತ್ಮಗಳನ್ನು ನಾವೇನು ಮಾಡಬೇಕು? ಆಕರ್ಷಣೆ ಆಗಬೇಕು. ಅಂದರೆ ನಮ್ಮ ಸ್ಥಿತಿ ಏನಿರಬೇಕು? ಪ್ರತಿ ಆತ್ಮನ ಪ್ರತಿ ಪ್ರೇಮ ಭಾವ, ಶುದ್ಧ ಪ್ರೇಮ ಭಾವ ಇದ್ದಾಗ ಮಾತ್ರ ಅವರು ನಮ್ಮ ಕಡೆ ಆಕರ್ಷಿತ ಆಗ್ತಾರೆ. ಸ್ವಯಂ ಕೋ ತಾಜ್ और तख्तदारी बनाकर चलना. ಸ್ವಯಂ ಕೋ ತಾಜ್ और तख्तदारिಯಾಗಿ ನಡಿಬೇಕು ಅಂತ ಹೇಳ್ತಾರೆ. ಅಂದರೆ समीप होना माना चुंबक होना. ऐसे नहीं कि कब ताज उतार दे तख्त छोड़ दे. ನಾನು ರಾಜ, ಸಿಂಹಾಸನಾಧಿಕಾರಿ, ಯಾವಾಗಲೂ ಕಿರೀಟ ಮತ್ತು ಸಿಂಹಾಸನ ಹಾಕ್ಕೊಂಡೇ ಕೂಡ್ಬೇಕಂತಾರೆ ಬಾಬಾ. ಯಾವ ಕಿರೀಟ, ಯಾವ ಸಿಂಹಾಸನ? ಜವಾಬ್ದಾರಿ ಕಿರೀಟ, ಹೃದಯ ಸಿಂಹಾಸನ. ಬಾಬಾ ಹೇಳ್ತಾರೆ, विश्व के महाराजन बनने से पहले अभी का ताज व तख्त लेना सर्वश्रेष्ठ है. ಸತ್ಯುಗದ ರಾಜ ಆಗೋಕ್ಕಿಂತ ಮೊದಲು ನಾವಿಲ್ಲಿ ರಾಜ ಆಗಬೇಕು. यदि संगम युग के राजा नहीं तो भविष्य के राजा भी नहीं बन सकते. भविष्य तक पर तो केवल एक बैठ सकेगा, लेकिन संगम युग पर जितने भी चाहे उतने बैठ सकते हो. अच्छा, ओम शांति.